ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಏನ್ ವಿಷಯ ವೇದ? ನಮ್ಮೂರಲ್ಲಿ ದೇವರಾಜಪ್ಪ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ. ಅವ್ರಿಗೆ ಅಮ್ಮನ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರಂತೆ. ಇನ್ಫ್ಯಾಕ್ಟ್ ಹೋದ ವರ್ಷ ಅಮ್ಮನ ಅವರು ಊರಲ್ಲೇ ನೋಡಿದ್ರಂತೆ. ಅವರನ್ನ ಇಲ್ಲಿ ಕರ್ಸೋಣ ಅಂತ ಅನ್ಕೊಳ್ತಿದ್ದೀವಿ. ಹೌದಮ್ಮ, ಅವ್ರು ತುಂಬಾ ಒಳ್ಳೆ ಆರ್ಟಿಸ್ಟ್ ಅಂತೆ. ಯಾವ್ದಾದ್ರು ವಸ್ತುನ ವ್ಯಕ್ತಿನ ಒಂದ್ಸಲ ನೋಡಿದ್ರೆ ಸಾಕು ಅದೇ ತರ ಚಿತ್ರ ಬಿಡಿಸ್ತಾರಂತೆ. ನಾವ್ ಯಾಕೆ ಅವ್ರನ್ನ ಕರ್ಸ್ಬಿಟ್ಟು ಅಮ್ಮನ ಚಿತ್ರ ಬಿಡಿಸ್ಬಾರ್ದು? ನಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ಅಕ್ಕನ ಬಗ್ಗೆ ಅವ್ರಿಗೇನು ಗೊತ್ತಿರತ್ತೆ? ಯಾರೋ ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಇದನ್ನೆಲ್ಲ ಬಿಟ್ಬಿಟ್ಟು ಮಾಡೋ ಕೆಲಸದ ಕಡೆ ಗಮನ ಕೊಡಿ. ಇಲ್ಲ ಅಮ್ಮ, ಅದು ರಾಂಗ್ ಇನ್ಫಾರ್ಮೇಶನ್ ಅಲ್ಲ, ರೈಟ್ ಇನ್ಫಾರ್ಮೇಶನ್ನೇ. ಅಷ್ಟಕ್ಕೂ ಅವ್ರನ್ನ ಒಮ್ಮೆ ಕರ್ಸ್ಬಿಟ್ಟು ಮಾತಾಡ್ಸೋದ್ರಲ್ಲಿ ಪ್ರಾಬ್ಲಮ್ ಏನಿದೆ? ಅವ್ರು ಹೇಳೋದೇನಾದ್ರೂ ಸುಳ್ಳಾಗಿದ್ರೆ ನಮ್ಮ ಅನುಮಾನ ಬಗೆಹರಿಯುತ್ತೆ. ಅಕಸ್ಮಾತ್ ಸತ್ಯ ಆಗಿದ್ರೆ ಅಮ್ಮನ ಹುಡ್ಕೋಕೆ ಸಹಾಯ ಆಗತ್ತೆ ಅಲ್ವಾ? ಹೌದಮ್ಮ, ಆದ್ಯ ಹೇಳ್ತಿರೋದು ಕರೆಕ್ಟ್ ಅನ್ನಿಸ್ತದೆ. ಬೇಡ ಅಂತ ಹೇಳಿದ್ರೆ ನಿಮಗೆ ಬೇಜಾರಾಗತ್ತೆ, ಯಾಕೆ ಹೀಗೆ ಹೇಳಿದೆ ಅಂತ ಅನುಮಾನ ಕೂಡ ಬರುತ್ತೆ. ಆದರೆ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ನನ್ನ ಅಕ್ಕ ಐ ಮೀನ್ ನಿಮ್ಮಮ್ಮ ಅವಳು ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಬದುಕಿದ್ರೆ ನಿಮಗಿಂತ 10 ಪಟ್ಟು ಸಂತೋಷ ನನಗಾಗುತ್ತೆ. ಯಾಕಂದ್ರೆ ನಾವಿಬ್ರು ಒಂದೇ ರಕ್ತ ಹಂಚ್ಕೊಂಡು ಹುಟ್ಟೋರು, ಜೊತೆನಲ್ಲಿ ಬೆಳೆದವರು. ನಿಮಗೆ ಹೇಗೆ ನಿಮ್ಮಮ್ಮ ಇಲ್ಲ ಅನ್ನೋ ಕೊರಗಿದೆಯೋ ಹಾಗೆ ನನಗೆ ಕೂಡ ನನ್ನ ಅಕ್ಕ ಇಲ್ಲ ಅನ್ನೋ ಕೊರಗಿದೆ. ದೇವರ ದಯೆಯಿಂದ ನಿಮ್ಮ ಬಾಯಿ ಹರಕೆಯಿಂದ ನಮ್ಮ ಅಕ್ಕ ಬದುಕಿದ್ರೆ ಅಷ್ಟೇ ಸಾಕು. ಹಾಗೇನಾದರೂ ಆದರೆ ನಮ್ಮ ಮನೆ ದೇವ್ರಿಗೆ ಹಾಲಿನ ಅಭಿಷೇಕ ಮಾಡಿಸ್ತೀನಿ. ಸಾರಿ ಅಮ್ಮ, ನಿಮಗೆ ಬೇಜಾರು ಮಾಡಬೇಕು ಅಂತ ನಾನು ವಿಷಯ ಹೇಳ್ತಿಲ್ಲ. ನಿಮ್ಗೆ ಹೇಳ್ದೆ ನಾನು ಯಾವ ಕೆಲಸನೂ ಮಾಡೋದಿಲ್ಲ. ಈ ಕೆಲಸಕ್ಕೆ ಖಂಡಿತವಾಗ್ಲೂ ನಿಮ್ಮ ಪರ್ಮಿಷನ್ ಬೇಕು. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಆಶೀರ್ವಾದ ಬೇಕು. ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ ವೇದಾಂತ್. ನೀವು ಅಂದ್ಕೊಂಡ ಹಾಗೆ ನಿಮ್ಮಮ್ಮ ಬದುಕಿದ್ರೆ ಅಷ್ಟೇ ಸಾಕು. ಅಣ್ಣ, ನಾನು ಹೇಳಿರ್ಲಿಲ್ವಾ ನಾವು ಅಮ್ಮನ ಹುಡುಕ್ತಾ ಇದ್ದೀವಿ ಅಂತಂದ್ರೆ ಸುಹಾಸಿನಿ ನಿಮ್ಮ ಬೇಜಾರು ಮಾಡ್ಕೊಳಲ್ಲ ಅಂತ? ನಮ್ಗಿಂತ ಜಾಸ್ತಿ ಖುಷಿ ಅವ್ರಿಗೆ ಆಗ್ತಿದೆ ಅಲ್ವಾ ಅಮ್ಮ? ಹೌದು ಆದ್ಯ, ಏನು ಒಟ್ನಲ್ಲಿ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಡೆಫಿನೆಟ್ಲಿ ಒಳ್ಳೇದಾಗತ್ತೆ, ನೀವು ಯೋಚನೆ ಮಾಡಬೇಡಿ. ಅಲ್ಲ ಮಾ ಹೋಗೋಣ. ನಾನೇ ಎಡ್ವಟ್ಟು ಅಂದ್ರೆ ಬರೀ ನನ್ಗಿಂತ ಎಡ್ವಟ್ಟು. ಅಲ್ಲ ತಿಂಡಿ ಮಾಡಿಟ್ಟು ಹೋಗು ಅಂದ್ರೆ ಕೆಲ್ಸಕ್ಕೆ ಟೈಮ್ ಆಯ್ತು ಅಂತ ಹಂಗೆ ಹೋಗ್ಬಿಡೋದ? ನಂಗೆ ಮೊದ್ಲೇ ಪೇಷನ್ಸ್ ಕಮ್ಮಿ ಅಂತದ್ರಲ್ಲಿ ನಾನೇ ಮಾಡ್ಕೊಂಡು ತಿನ್ಬೇಕು ಅಂದ್ರೆ ನಂಗೆ ಮೈಯೆಲ್ಲ ಉರಿಯುತ್ತೆ. ಮೈ ಉರಿದ್ರು ಪರವಾಗಿಲ್ಲ, ನೀನ್ ಅಪರೂಪಕ್ಕೆ ಅಡ್ಗೆ ಮಾಡಿದ್ರು ಚೆನ್ನಾಗೇ ಮಾಡ್ತೀಯ, ಸುಮ್ನೆ ಮಾಡ. ಲೈ ಬೇಕಾದ್ರೆ ನೀನೇ ಮಾಡ್ಕೊಂಡು ತಿನ್ನು, ನನ್ಗೇನೆ ಹೇಳ್ತೀಯಾ? ಯಾಕೆ ನಿಂಗ್ ಬೇಡ್ವಾ? ಬೇಕು ಕಣೆ, ಹಸ್ವಾಗ್ತಿದೆ ಅಂತ ಹೇಳೋದ್ ಕೇಳಿಸ್ತಿಲ್ವಾ? ಮತ್ತೆ ಮಾಡು. ಮಾಡಲ್ಲ ಕಣೆ, ನಮ್ಮಂತ ಸೋಂಬೇರಿಗಳಿಗಂತಾನೆ ಟೊಮೆಟೊ ಆಪ್ ಅಂತ ಒಂದಿದೆ, ಅದ್ರಲ್ಲೇ ಆರ್ಡರ್ ಮಾಡ್ತೀನಿ. ನಿನ್ಗೆ ದುಡ್ಡು ಜಾಸ್ತಿ ಆಗಿದೆ ಅನ್ಸುತ್ತೆ. ಪರವಾಗಿಲ್ಲ ಮಾಡು. ಹಾಗೆ ನಂಗೂ ಸೇರ್ಸ್ ಮಾಡೆ, ಇದಕ್ಕೇನ್ ಕಮ್ಮಿ ಇಲ್ಲ ದೌರಾಣಿ. ಅರೆ, ಇವಳು ಆರ್ಡರ್ ಮಾಡಿದ ಡೆಲಿವರಿ ಕ್ಯೂ ನಂಗೆ ಬಂದಿದ್ಯಾ? ಈಗೇನಪ್ಪ ಮಾಡ್ಲಿ? ಲೇ ಅಂಜು, ಜಸ್ಟ್ 10 minutes ಅಲ್ಲಿ ಆರ್ಡರ್ ಬರುತ್ತೆ ಕಣೆ, ಪ್ಯಾಟಿಂಗ್ ಮಾಡಕ್ಕೆ ರೆಡಿ ಆಗಿರು. ನಾನು ಇಲ್ಲೇ ಇದ್ರೆ ಟಿಫನ್ ಬಂದಂಗೆ ನೀನ್ ತಿನ್ನಂಗೆ. ಅಂದ್ರೆ ಟಿಫನ್ ತಗೊಂಡ್ಬರಕ್ ನಾನೇ ಹೋಗ್ಬೇಕು ಅಂತ ಹೇಳ್ದೆ. ಗೂಬೆ ನೀನ್ ಯಾಕೆ ಹೋಗ್ತೀಯಾ? ಅವರೇ ಡೆಲಿವರಿ ಮಾಡ್ತಾರೆ, ನೀನ್ ಹೋಗೋ ಅವಶ್ಯಕತೆ ಇಲ್ಲ. ನಾನಲ್ಲ ಕಣೆ ಗೂಬೆ, ನೀನೇ ಗೂಬೆ. ಅವನು ಬರೀ ಮನೆ ಬಾಗಿಲು ತನಕ ಮಾತ್ರ ತರ್ತಾನೆ, ನಮ್ ರೂಮ್ಗೆ ತಂದ್ಕೊಡಲ್ಲ. ನಾನೇ ತಗೊಂಡ್ಬರ್ಬೇಕು, ಅದಕ್ಕೆ ಹೋಗ್ತಾ ಇರ್ತೀನಿ. ಇಲ್ಲ ಅಂಜು, 10 ನಿಮಿಷ ಇದೆ ಇನ್ನ, ಈಗಲೇ ಬಾಗ್ಲ ಹತ್ರ ಹೋಗಿ ಏನೇ ಮಾಡ್ತೀಯಾ? ಬಾ ಕೂತ್ಕೋ. ಗೊತ್ತು ಕಣೆ,
ಅಲ್ಲಿವರೆಗೂ ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತೀನಿ. ಮಾತಿದ್ರೆ ಸೈನ್ಸು ಅಂತಾಳೆ, ತಲೆಯಲ್ಲಿ ಮೆದ್ಲಿದೆ ಅಷ್ಟೇ, ಬುದ್ಧಿ ಒಂಚೂರು ಇಲ್ಲ. ಹೋಗಿ ಮಾತಾಡ್ಕೊಂಡ್ ಹೋಗು, ನಂಗೆ ಸಿಗೋದಾರ ಅಂತವ್ರೆ. ಓಕೆ ಈ ಬಿಟ್ಟೆ ಬಾ. ಹೇಳಿ, ಏನು ವಿಷಯ? ದೊಡ್ಡವ್ರ ಹತ್ರ ಮಾತಾಡ್ಬೇಕಿತ್ತು. ಇಲ್ಲ, ಅನ್ನ ಸ್ವಲ್ಪ ಬ್ಯುಸಿ ಇದ್ದಾರೆ, ಇವಾಗ ಮಾತಾಡೋಕ್ಕಾಗಲ್ಲ. ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ನಾನು ದೊಡ್ಡವ್ರ ಹತ್ರ ಮಾತಾಡಲೇಬೇಕು. ಆಗಲ್ಲ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಾ? ನಾನೀಗ ಅವ್ರ ಹತ್ರ ಮಾತಾಡಲಿಲ್ಲ ಅಂದರೆ ನನ್ನ ಪ್ರಾಣನೇ ಹೋಗುತ್ತೆ. ನಾನೀಗ ತೊಂದರೆನಲ್ಲಿದ್ದೀನಿ, ಅರ್ಥ ಮಾಡ್ಕೊ. ನಿಮಗೆ ಗೊತ್ತಲ್ವಾ, ಅವ್ರು ಬ್ಯುಸಿ ಇದ್ದಾಗ ಯಾರ ಜೊತೆನೂ ಮಾತಾಡಲ್ಲ. ತೇಜಸ್, ನಿನಗೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ. ಪ್ರತಿ ಸಲ ನಾನು ಅಪಾಯದಲ್ಲಿ ಸಿಕ್ಕಾಕೊಂಡಾಗ ಕಾಪಾಡಿದ್ದು ದೊಡ್ಡೋರೆ. ಈಗಲೂ ನಾನು ಅಪಾಯದಲ್ಲಿ ಸಿಕ್ಕಾಕೊಳ್ತೀನೇನೋ ಅಂತ ಅನ್ನಿಸ್ತಿದೆ. ಸೊ ಅವರನ್ನು ನಾನು ಮೀಟ್ ಮಾಡಲೇಬೇಕು. ಸರಿ, ಒಂದು ನಿಮಿಷ ಇರಿ, ಬಂದೆ. ಅಣ್ಣ, ಸುಹಾಸಿನಿ ಬಂದಿದ್ದಾರೆ. ಬನ್ನಿ. ನಮಸ್ತೆ ಸರ್. ನಾನು ಪ್ರತಿ ಸಲ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಂಡಾಗ ನೀವೇ ನನಗೆ ಹೆಲ್ಪ್ ಮಾಡಿರೋದು. ಡ್ರೋನ್ ಆಕ್ಸಿಡೆಂಟ್ ವಿಚಾರದಲ್ಲಿ, ಆದ್ಯ ಆಕ್ಸಿಡೆಂಟ್ ವಿಚಾರದಲ್ಲಿ ಅಷ್ಟೇ ಯಾಕೆ, ವೈದೇಹಿ ಕಿಡ್ನಾಪ್ ವಿಚಾರದಲ್ಲೂ ನೀವೇ ನನಗೆ ಹೆಲ್ಪ್ ಮಾಡಿರೋದು. ನೇರವಾಗಿ ವಿಷಯಕ್ಕೆ ಬಾ. ಈಗಲೂ ಅದೇ ಥರದ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಂಡಿದ್ದೀನಿ. ನೀವೇ ನನಗೆ ಹೆಲ್ಪ್ ಮಾಡಬೇಕು. ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ? ವಿಷಯ ಏನಂದೆ? ನಮ್ಮನೆ ಪ್ರಾಬ್ಲಮ್ ನಿಮಗೆ ಗೊತ್ತಿದೆ. ಎಷ್ಟು ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಅಮ್ಮನ ಬಗ್ಗೆ ಮಾತಾಡಬಾರ್ದು ಅಂತ ವೇದಾಂತ್ ಹೇಳಿ ಅವನನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದೆ. ಆದರೆ ಈಗ ಆ ಆದ್ಯ, ವಿಕ್ರಾಂತ್, ಅಮೂಲ್ಯ ಎಲ್ಲ ಸೇರಿ ವೇದಾಂತ್ ತಲೆ ಕೆಡಿಸಿ ನಿಮ್ಮಮ್ಮನ್ನ ಹುಡ್ಕೋಣ ಅಂತ ಅವನ ಹತ್ರ ಪರ್ಮಿಷನ್ ತಗೊಂಡಿದ್ದಾರೆ. ಎಷ್ಟು ದಿನ ಅವ್ರ ಅಮ್ಮನ ಬಗ್ಗೆ ಮಾತಾಡದೇ ಇದ್ದವನು ಇದ್ದಕ್ಕಿದ್ದ ಹಾಗೆ ಅವ್ರ ಅಮ್ಮನ್ನ ಹುಡುಕ್ಬೇಕು ಅಂತ ರೆಡಿಯಾಗಿ ನಿಂತ್ಬಿಟ್ಟಿದ್ದಾನೆ. ಜೊತೆಗೆ ನಮ್ಮ ಊರಲ್ಲಿದ್ದ ಆ ಹುಚ್ಚ ದೇವರಾಜಪ್ಪ ಬೇರೆ ಸಿಕ್ಕಿದ್ದಾನಂತೆ. ಅವನು ಯಾರು ಅಂತ ನಿಮಗೂ ಗೊತ್ತು. ಅವನನ್ನು ಇಟ್ಕೊಂಡು ವೈದೇಹಿನ ಹುಡುಕ್ತಾರಂತೆ. ನಾವು ಧ್ರುವನ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಅವರು ಅವ್ರ ಅಮ್ಮನ ಹುಡುಕ್ಬೇಕು ಅಂತ ನಮ್ಮ ಪ್ಲ್ಯಾನ್ನೆಲ್ಲ ಹಾಳು ಮಾಡ್ತಿದ್ದಾರೆ. ನನಗೆ ಧ್ರುವನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾ ಅಥವಾ ಇವ್ರ ಬಗ್ಗೆ ಅಲರ್ಟ್ ಆಗಿರ್ಬೇಕಂತ ಅರ್ಥನೇ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಆ ದೇವರಾಜಪ್ಪನ ಕರ್ಕೊಂಡು ಬಂದು ವೈದೇಹಿ ಚಿತ್ರ ಬಿಡಿಸ್ಬೇಕು ಅಂತಿದ್ದಾರೆ. ಒಂದು ವೇಳೆ ಅವನೇನಾದರೂ ವೈದೇಹಿ ಚಿತ್ರ ಬಿಡಿಸಿದ್ರೆ ನಮ್ಮ ಬಂಡವಾಳ ಎಲ್ಲ ಬಯಲಾಗತ್ತೆ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ನೀವೇ ಏನಾದರೂ ಪರಿಹಾರ ಹೇಳಬೇಕು. ಅಣ್ಣ, ಏನ್ ಮಾಡೋದು ಅಂತೀರಾ ಇವಾಗ? ಟಿಫನ್ ಬಂತು, ತಗೋ.
ಇದೇನೇ ಅಂಜು ಇಷ್ಟು ಬೇಗ ಬಂದಿದೆ? ಯಾವ ಗ್ಯಾಪಲ್ಲಿ ಕೊಟ್ಟೋದಾ? ಅಯ್ಯೋ ನಾನು ಮೆಸೇಜೇ ನೋಡಿಲ್ಲ. ನಿನ್ಗೇನ್ ಗೊತ್ತಾಗುತ್ತೆ? ಅದಕ್ಕೆ ನೀಟಾಗಿ ಚೆಕ್ ಮಾಡ್ಬೇಕು ಅನ್ನೋದು. ಓ ಹೌದಾ, ಇರ್ಲಿ ಬಿಡು. 70 ರೂಪಾಯಿ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಬೇಗ ತಂದ್ಕೊಟ್ಟಿದ್ದಾರೆ. ಪರವಾಗಿಲ್ಲ, ಪಾಯಿಂಟ್ ಕ್ರೆಡಿಟ್ ಆಯ್ತು. ಅಂತೂ ನನ್ನ ಫಸ್ಟ್ ಡೆಲಿವರಿ ನಮ್ಮ ಮನೆಗೆ ಮಾಡಿದೆ. ಅಕ್ಕನ ದುಡ್ಡು ತಂಗಿಗೆ ಬಂತಷ್ಟೆ. ದೇವ್ರೆ, ದಿನ ಇದೇ ತರ ಆರ್ಡರ್ ಸಿಗ್ಲಪ್ಪ. ಇಲ್ಲ ಅಂಜು, ಯಾಕೆ ಒಬ್ಳೊಬ್ಳೆ ನಗ್ತಿದ್ಯಾ? ನನ್ನ ಫ್ರೆಂಡು ವಾಟ್ಸಪ್ಪಲ್ಲಿ ಏನೋ ಕಳ್ಸಿದ್ರು, ಅದನ್ನ ನೋಡಿ ನಗು ಬಂತಷ್ಟೆ. ಇಬ್ರು ಸರಿಯಾಗಿದ್ದೀರಾ. ಯಾವಾಗ ಅಳ್ತೀರಾ ಯಾವಾಗ ನಗ್ತೀರಾ ಅಂತಾನೆ ಗೊತ್ತಾಗಲ್ಲ. ಏ ಬೇಕಾದ್ರೆ ನಿಜ ಕಣೆ, ನೀನೇ ನೋಡು. ಬೇಡಮ್ಮ ತಾಯಿ, ಬೇಡ. ನಿನಗೂ ನಿನ್ ಫ್ರೆಂಡ್ಸಿಗೂ ದೊಡ್ಡ ನಮಸ್ಕಾರ. ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ವಿಕ್ರಾಂತ್, ಪ್ರಜ್ವಲ್ ಇಲ್ಲಿ ಇನ್ನೂ ಬಂದಿಲ್ವಲ್ಲ? 5 ಮಿನಿಟ್ಸ್ ರಜಾ, ಆಲ್ಮೋಸ್ಟ್ ರೀಚ್ ಆದ್ರಂತೆ. ಧ್ರುವಂಗ್ ತಿಂಡಿ ಕೊಟ್ರಾ? ಅದಕ್ಕೆ ಕೊಟ್ಟಿದ್ದಾರೆ ಅನ್ಸುತ್ತೆ. ತಿಂಡಿ ಕೊಟ್ಟಿದ್ದಾರೆ ಅದ್ಯಾ? ಧ್ರುವನ್ಗೆ ತಿಂಡಿ ತಿನ್ಸೋದನ್ನ ನಾನು CCTV ನಲ್ಲಿ ನೋಡಿದೆ. ಹೌದು, ಆರತಿ ಅಕ್ಕ ವೈಜಯಂತಿ ಅಮ್ಮ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನಕ್ಕ ಏನಕ್ಕೆ ಸಡನ್ ಆಗಿ? ಸುಹಾಸಿನಿ ಅಮ್ಮ ಮನೆ ದೇವರಿಗೆ ಏನೋ ಪೂಜೆ ಕೊಟ್ಟಿದ್ರಂತೆ, ಅದ್ರ ಪ್ರಸಾದ ತಗೊಂಬರಕ್ಕೆ ಇವರಿಬ್ರು ಹೋಗಿದ್ದಾರೆ. ಕರ್ಕೊಂಡು ಹೋಗಿರೋ ಸಾರ್ಥಕ್. ಹೌದಾ? ಬಂದಿದ್ದಾರೆ, ಬನ್ನಿ. ವೇದಾಂತ್, ಪ್ರಜ್ವಲ್ ಬಂದ್ರು. ಸರ್, ನಾನು ಹೇಳಿದ ದೇವರಾಜಪ್ಪ ಇವರೇ. ಹುಡುಕ್ತಾರೆ, ಇಲ್ಲಿ ಎಲ್ಲರೂ ಹುಡುಕ್ತಾನೆ ಇರ್ತಾರೆ. ಹುಡ್ದಾಗ್ಲಿಂದ ಸಾಯೋ ತನಕ ಹುಡುಕ್ತಾನೆ ಇರ್ತಾರೆ. ಯಾಕೆ ಬಿಕ್ಕಿ ಸರ್ ಸೈಲೆಂಟ್ ಆಗಿಬಿಟ್ರಿ? ಏನಿಲ್ಲ ಪ್ರಜ್ವಲ್, ನಾವು ಅವ್ರ ಜೊತೆ ಮಾತಾಡ್ಬೋದಾ? ಖಂಡಿತ ಮಾತಾಡ್ಬೋದು, ಆದರೆ ಯಾವುದು ಕ್ಲಿಯರ್ ಆಗಿ ಹೇಳಲ್ಲ. ಮತ್ತೆ ಇವ್ರ ಹತ್ರ ನಾವು ಅಮ್ಮನ ಬಗ್ಗೆ ಹೇಗೆ ತಿಳ್ಕೊಳ್ಳೋದು? ಸರ್, ನನ್ನ ಪ್ರಕಾರ ನಿಮ್ಮ ಫ್ಯಾಮಿಲಿ ವಿಷಯ ಕೇಳಿದ್ರೆ ಹೇಳ್ಬೋದು ಅನ್ಸುತ್ತೆ. ನಿಮ್ಮ ಫ್ಯಾಮಿಲಿ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. 3 ಹೊತ್ತು ಅದ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ನಾವು ಒಂದ್ಸಲ ಕೆದಕಿದ್ರೆ ಹೇಳ್ಬೋದು ಅನ್ಸುತ್ತೆ. ನೀವು ಏನಾದರೂ ಮಾಡಿ ಪ್ರಜ್ವಲ್, ಅವ್ರು ಏನೂ ಮಾತಾಡ್ದಿದ್ರು ಪರವಾಗಿಲ್ಲ, ಬಟ್ ಅವ್ರು ನಮ್ಮ ತಾಯಿ ಚಿತ್ರ ಬರೆದು ಕೊಟ್ರೆ ಅದು ತುಂಬ ದೊಡ್ಡ ಹೆಲ್ಪ್ ಆಗುತ್ತೆ. ಶೂರ್ ಸರ್, ಮಾಡ್ತೀನಿ. ದೇವರಾಜಪ್ಪ ಅವರೇ, ನೀವು ವಸಿಷ್ಠ ಮ್ಯಾನ್ಷನ್ ನೋಡಿ ಈ ಮನೆಗೆ ಶಾಪ ಇದೆ, ಈ ಮನೆ ಸರ್ವನಾಶ ಆಗುತ್ತೆ ಅಂತ ಹೇಳ್ತೀರಲ್ಲ, ಯಾಕೆ? ದೇವರಾಜಪ್ಪ ಅವರೇ, ನಿಮ್ಮ ಹತ್ರನೇ ಕೇಳ್ತಾ ಇದ್ದೀನಿ, ವಸಿಷ್ಠ ಮ್ಯಾನ್ಷನ್ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ ಅಂತ ಹೇಳಿ. ಈ ವಂಶಕ್ಕೆ ಯಾಕೆ ಶಾಪ ಇದೆ? ಶಾಪ ಶಾಪ ದೇವ್ರು ಕೊಡಲ್ಲ, ಮನುಷ್ಯರು ಕೊಡೋದು. ಶಾಪ ಅಂದ್ರೆ ಶಾಪ, ಪಾಪ ಯಾವತ್ತೂ ವಿಕೋಪ.
ಅದರಲ್ಲೂ ಈ ಮನೆಗೆ ಹೆಣ್ಣು ಮಗಳ ಶಾಪ ಇದೆ, ವಿಕಾರವಾಗಿದೆ. ವಂಶ ಅಲ್ಲಡೋಗುತ್ತೆ, ತತ್ತರಿಸಿ ಹೋಗುತ್ತೆ. ದೇವರಾಜಪ್ಪ ಅವರೇ, ನೀವು ನಮ್ಮ ತಾಯಿ ನೋಡಿದ್ದೀರಾ? ಅವ್ರು ಹೇಗಿದ್ರು ಅಂತ ನಿಮ್ಗೆ ಗೊತ್ತಾ? ಅವ್ರ ಜೊತೆ ಮಾತಾಡಿದ್ದೀರಾ? ವೈದೇಹಿ ಗೊತ್ತಾ? ಅದ್ಯಾ ತಗೊಳ್ಳಿ. ಏನಿದು? ಯಾರು ನೀನು? ಅವಳು ನನ್ನ ತಂಗಿ. ಬನ್ನಿ. ವೈದೇಹಿ ಮಗಳು, ವೈದೇಹಿ ಮಗಳು. ದೇವರಾಜಪ್ಪ ಅವರೇ, ನಮ್ಮ ತಾಯಿದು ಚಿತ್ರ ಬಿಡಿಸ್ತೀರಾ? ಓದೋದು ಬರೆಯೋದು ಎಲ್ಲ ಮುಗ್ದೋಗಿದ್ದ ನನಗೆ. ಎಲ್ಲರೂ ಭ್ರಮೆಲಿದೀರ. ಬದುಕೋಕೆ ಭಾಗ್ಯ ಬೇಕು. ಭೂಮಿನೇ ಭಾಗ್ಯ, ಆಕಾಶನೇ ಭಗವಂತ. ನಾವೆಲ್ಲ ಅವನ ಆಡಿಸ್ದಂಗೆ ಆಡ್ಬೇಕು. ಬನ್ನಿ, ಕೂತ್ಕೊಂಡು ಬನ್ನಿ. ನಾನೇನು ಬರೆಯಲ್ಲ, ನನ್ನ ಕೈ ತಾನಾಗೆ ಬರ್ಸುತ್ತೆ. ಪಂಚಭೂತ ನನ್ನನ್ನು ನಡೆಸುತ್ತೆ. ನಾವೆಲ್ಲ ಒಂದು ದಿವಸ ಬೂದಿ ಆಗ್ಬಿಡ್ತೀವಿ, ನೀರಿನಲ್ಲಿ ಕರ್ಗೋಗ್ಬಿಡ್ತೀವಿ. ಆಯ್ತು, ಅದು ನಿಮ್ಮ ಇಷ್ಟ. ಆದ್ರೆ ಈಗ ವೈದ್ಯವರ ಚಿತ್ರ ಬರಿಬೋದಾ? ಬರೆಯೋದು ನಾನು ಯಾರು? ಎಲ್ಲ ಅವನು ಬರೆಸ್ತಾನೆ. ಪ್ರಜ್ವಲ್,
ಏನಾದರೂ ಮಾಡಿ ಸ್ಕೆಚ್ನ ಬಿಡಿಸೋದಕ್ಕೆ ಹೇಳಿ. ಬರೀ ದೇವರಾಜಪ್ಪ. ಸರ್, ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಆ ಕಡೆ ಹೋಗಿ. ಹೌದೋಗ ರಾಜ, ಅವ್ರು ಆದಷ್ಟು ಬೇಗ ಬರ್ರಿ.